ಹೆಸರು ಬಿ ಮಂಜುನಾಥ. ನಾನು 6ನೇ ರಾಯಚೂರು ಯೂನಿವರ್ಸಿಟಿ ಬಳ್ಳಾರಿಯಲ್ಲಿ ಓದುತ್ತಿದ್ದೇನೆ. ನಾನು MA ಪೊಲಿಟಿಕಲ್ ಸೈನ್ಸ್ ವಿಭಾಗದಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ. ನನ್ನ ಟಾಪಿಕ್ ಬಂದುಬಿಟ್ಟು ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ ಎಂದರೆ ಇದು ಅವಿಭಕ್ತ ಕುಟುಂಬ ಸಮಾಜದಲ್ಲಿ ಐರಾವತ ಕರವೇ ಪ್ರಕಾರ ಹೇಳಬೇಕೆಂದರೆ ಅವಿಭಕ್ತ ಕುಟುಂಬ ಎಂದರೆ ರಕ್ತ ಸಂಬಂಧ ಸಮೂಹವು ಒಂದೇ ಮನೆಯಲ್ಲಿ ವಾಸಿಸುತ್ತಾ ಒಂದೇ ಒಲೆಯಲ್ಲಿ ಆಹಾರ ಬೇಯಿಸುತ್ತಾ ಸಾಮಾನ್ಯವಾಗಿ ಎಲ್ಲರೂ ಒಟ್ಟಾಗಿ ಕೂಡಿ ಊಟ ಮಾಡುವುದು ಅವಿಭಕ್ತ ಕುಟುಂಬ ಇದೆ. ಅವಿಭಕ್ತ ಕುಟುಂಬ ಎಂದರೆ ಇದು ಅವಿಭಕ್ತ ಕುಟುಂಬ ಧಾರವಾಡ ಜಿಲ್ಲೆಯ ಲೋಕೂರು ಗ್ರಾಮದಲ್ಲಿ 206 ಜನ ಸದಸ್ಯರು ಒಂದೇ ಮನೆಯಲ್ಲಿ ಒಂದೇ ಕುಟುಂಬದಲ್ಲಿ ವಾಸಿಸುತ್ತಿದ್ದರು. ಅವಿಭಕ್ತ ಕುಟುಂಬ ಎಂದರೆ ಇದು ಅವಿಭಕ್ತ ಕುಟುಂಬ ಸಾಮಾನ್ಯ ವಾಸಿಸಲು ಆಹಾರ ಬೇಯಿಸುತ್ತಾ ಒಂದೇ ಮನೆಯಲ್ಲಿ ವಾಸಿಸುತ್ತಾ ತಮ್ಮದೇ ಆದಂಥ ಹೊಂದಾಣಿಕೆ ಮನೋಭಾವವನ್ನು ಹೊಂದುತ್ತಿದ್ದರು. ಅವಿಭಕ್ತ ಕುಟುಂಬ ಎಂದರೆ ಈ ಕುಟುಂಬದಲ್ಲಿ ಕರ್ತನ ಅಧಿಕಾರ ಹೊಂದುತ್ತಿದ್ದನು. ಈ ಅವಿಭಕ್ತ ಕುಟುಂಬ 206 ಜನ ಸದಸ್ಯರು ಹೊಂದುತ್ತಿದ್ದರು. ಈ ಅವಿಭಕ್ತ ಕುಟುಂಬದಲ್ಲಿ ಮನೋರಂಜನೆ ಕಾರ್ಯಕ್ರಮದಲ್ಲಿ ಪೂಜೆ ಹರಿದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಎಲ್ಲ ತಾವೇ ಧಾರ್ಮಿಕ ಕ್ರಿಯೆಗಳ ವಿಧಾನಗಳಲ್ಲಿ ಎಲ್ಲ ಒಟ್ಟಾಗಿ ಭಾಗವಹಿಸುತ್ತಿದ್ದರು. ಅವಿಭಕ್ತ ಕುಟುಂಬ ಇದು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಒಟ್ಟಾಗಿ ಕಾರ್ಯನಿರ್ವಹಿಸಲು ಹೊಂದುತ್ತಿದ್ದರು. ಅವಿಭಕ್ತ ಕುಟುಂಬ ಎಂದರೆ ಈ ಕುಟುಂಬದಲ್ಲಿ ತಮ್ಮದೇ ಆದಂಥ ಪ್ರೀತಿ ವಿಶ್ವಾಸ ಮನೋಭಾವ ಆರ್ಥಿಕತೆ ದೃಷ್ಟಿಯಲ್ಲಿ ಪರಿಣಾಮ ಬೀರುತ್ತಿತ್ತು. ಹಾಗಾದರೆ ಯಾವುದೇ ಇಲ್ಲದೆ ಇದ್ದರೆ ಅವಿಭಕ್ತ ಕುಟುಂಬದಲ್ಲಿ ತಮ್ಮ ಹೊಂದಾಣಿಕೆಯನ್ನು ಹೋಗಲಾಡಿಸಲು ದೃಷ್ಟಿಯಿಂದ ಸಮಾಜದ ಒಳಿತಿಗಾಗಿ ಜನರ ಮೇಲೆ ಪರಿಣಾಮ ಬೀರದೆ ಯಾವುದೇ ರೀತಿ ತಮ್ಮ ಕುಟುಂಬದಲ್ಲಿ ತಾವೇ ಅಭ್ಯಾಸ ಮಾಡುತ್ತಾ ತಮ್ಮ ಇದರ ದೃಷ್ಟಿಯಲ್ಲಿ ಕೈಗೊಳ್ಳಲು ಸಾಮಾಜಿಕವಾಗಿ ಮತ್ತು ಆರ್ಥಿಕವನ್ನಾಗಿ ಸಮಾಜದ ಮೇಲೆ ಪರಿಣಾಮ ಬೀರುತ್ತಿತ್ತು. ಅವಿಭಕ್ತ ಕುಟುಂಬ ಎಂದರೆ ಕುಟುಂಬದಲ್ಲಿ ಕರ್ತನ ಅಧಿಕಾರ ಹೊಂದುತ್ತಿದ್ದ ಸಮಾನ ಆಸ್ತಿ ಹೊಂದುತ್ತಿದ್ದರು. ಸಣ್ಣ ಸಣ್ಣ ಕೈಗಾರಿಕೆ ಮಾಡುತ್ತಾ ಎಲ್ಲ ಒಟ್ಟಾಗಿ ಕೃಷಿ ಮೇಲೆ ಅವಲಂಬಿತವಾಗಿದ್ದರು. ಕೃಷಿಯನ್ನು ಎಲ್ಲ ಒಟ್ಟಾರೆಯಾಗಿ ಕೃಷಿಯನ್ನು ನಡೆಸಿಕೊಂಡು ಹೋಗುತ್ತಿದ್ದರು. ಅದೇ ರೀತಿ ಸಾಮಾಜಿಕವನ್ನಾಗಿ ಆರ್ಥಿಕವನ್ನಾಗಿ ಸಮಾಜದ ಮೇಲೆ ದುಷ್ಪರಿಣಾಮ ಬೀರದೆ ಯಾವುದೇ ವಿಚಾರಗಳನ್ನು ಮತ್ತು ಕೈಗಾರಿಕೆ ಸುಧಾರಣೆಗಳ ಮೇಲೆ ಅವಿಭಕ್ತ ಕುಟುಂಬ ಹೆಚ್ಚು ತಿಳುವಳಿಕೆ ಹೊಂದುತ್ತಿದ್ದರು. ಅವಿಭಕ್ತ ಕುಟುಂಬ ಅಂದರೆ ಈ ಕುಟುಂಬದಲ್ಲಿ 10 ರಿಂದ 15 ಜನ ಒಳಗೊಂಡಿರುತ್ತದೆ. ಇದು ಅವಿಭಕ್ತ ಕುಟುಂಬ. ವಿಭಕ್ತ ಕುಟುಂಬ ಎಂದರೆ 2 ರಿಂದ 5 ಜನ ಸದಸ್ಯರು ಹೊಂದಿದ್ದಾರೆ. ಇದು ವಿಭಕ್ತ ಕುಟುಂಬವನ್ನಾಗಿ ಕಂಡುಬರುತ್ತದೆ. ಇದು ವಿಭಕ್ತ ಕುಟುಂಬ ಎಂದರೆ ಜಾಸ್ತಿ ಸಿಟಿಗಳಲ್ಲಿ ಕಂಡುಬರುತ್ತದೆ. ಇದು ಅವಿಭಕ್ತ ಕುಟುಂಬ ಹಳ್ಳಿಗಳಲ್ಲಿ ಕಂಡುಬರುತ್ತದೆ. ಅವಿಭಕ್ತ ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಸ್ವಾಭಿಮಾನ ಎಲ್ಲ ರೀತಿಯನ್ನು ಹೊಂದುತ್ತಿದ್ದರು. ಸಿಟಿಗಳಲ್ಲಿ ಯಾವುದೇ ರೀತಿ ಪ್ರೀತಿ ವಿಶ್ವಾಸ ಇಲ್ಲದೆ ನಾನು ನಮ್ಮದು ಎಂದು ಮನೋಭಾವವನ್ನು ಹೊಂದುತ್ತಿದ್ದರು. ಅದೇ ರೀತಿಯಾಗಿ ದುಷ್ಪರಿಣಾಮ ಬೀರದೆ ಯಾವುದೇ ಸಂಕೋಚ ಇಲ್ಲದೆ ತಮ್ಮದೇ ಮೇಲೆ ಆರ್ಥಿಕ ನಿರುದ್ಯೋಗದಿಲ್ಲದೆ ವಿಚಾರಗಳನ್ನು ಪ್ರೀತಿಗಳನ್ನು ಕೈಗೊಳ್ಳುತ್ತಿದ್ದರು. ತಮ್ಮ ವಿಚಾರಗಳನ್ನು ತಾವೇ ಕೈಗೊಂಡು ಅದರ ಮೇಲೆ ಪರಿಣಾಮ ಬೀರದೆ ಯಾವುದೇ ರೀತಿ ನೀತಿ ನಿವಾಜುಗಳನ್ನು ಕೈಗೊಳ್ಳಲು ಸಹಾಯಕವಾಗಿ ತಮ್ಮ ದೋಷ ಪರಿಣಾಮಗಳಾಗಿ ವಿಚಾರಗಳನ್ನು ಸುಧಾರಣೆಗಳನ್ನು ಏರ್ಪಡಿಸಲು ತಮ್ಮದೇ ಆದ ನಂಬಿಕೆ ವಿಚಾರ ಅವಲಂಬನೆಗಳನ್ನಾಗಿ ಕಾರಣವನ್ನಾಗಿಸಿದರು. ಅದೇ ರೀತಿಯಾಗಿ ತಮ್ಮದೇ ಆದ ವಿಚಾರಗಳ ಕಾರಣವನ್ನು ಸಮಾಜದ ಮೇಲೆ ಒಳಿತನ್ನು ಉಂಟಾಗಲು ಅದರ ಯಾವುದೇ ದುಷ್ಪರಿಣಾಮ ಬೀರದೆ ನಾವು ಎಂಬುದ ಮನೋಭಾವವನ್ನು ಹೊಂದುತ್ತಿದ್ದರು. ಅದೇ ರೀತಿ ಕಾರಣದಿಂದ ಯಾವುದೇ ರೀತಿ ವಿಚಾರಗಳನ್ನು ಆಗಿ ಕಾರ್ಯನಿರ್ವಹಿಸಲು ಸಮಾಜದ ಮೇಲೆ ದೃಷ್ಟಿಯಲ್ಲಿ ಪರಿಣಾಮಗಳನ್ನು ಬೀರುತ್ತಿತ್ತು. ಅದೇ ರೀತಿಯಾಗಿ ಹೇಳಬೇಕೆಂದರೆ ಅವಿಭಕ್ತ ಕುಟುಂಬ ಹೆಚ್ಚಿನ ಜನರು ಹೊಂದುತ್ತಿದ್ದರು. ಅವಿಭಕ್ತ ಕುಟುಂಬದಲ್ಲಿ ಹೆಚ್ಚಾಗಿ ಗಳನ್ನು ಕಂಡುಬರುತ್ತದೆ. ಈಗಿನ ಪ್ರಸ್ತುತ ದಿನಗಳಲ್ಲಿ ಅವಿಭಕ್ತ ಕುಟುಂಬಕ್ಕಿಂತ ವಿಭಕ್ತ ಕುಟುಂಬ ಹೆಚ್ಚಾಗಿ ಕಂಡುಬರುತ್ತದೆ. ವಿಭಕ್ತ ಕುಟುಂಬಗಳಲ್ಲಿ ಭಿನ್ನವಾಗಿ ಕಂಡುಬರುತ್ತವೆ. ಅವಿಭಕ್ತ ಅತ್ತೆ ಸೊಸೆ ನಡುವೆ ಜಗಳ, ಮಾವ ಸೊಸೆ ನಡುವೆ ಜಗಳಗಳನ್ನು ಅತ್ತೆ ಸೊಸೆ ನಾದಿನಿ ನಡುವೆ ಜಗಳ ಉಂಟಾಗಿ ಯಾವುದೇ ಅವಿಭಕ್ತ ಇದು ಕುಟುಂಬ ಅನುಸರಿಸಿಕೊಂಡು ಹೋಗಲಾರದೆ ಯಾವುದೇ ರೀತಿಯಾಗಿ ತಮ್ಮದೇ ಆದ ವಿಚಾರಗಳನ್ನು ಏರ್ಪಡಿಸಿ ತಮ್ಮದೇ ಮೇಲೆ ಆಗಿ ಅದರ ಪರಿಣಾಮ ಬೀರದೆ ನಾವು ಎಂಬ ಪ್ರೀತಿ ವಿಶ್ವಾಸಗಳನ್ನು ಸಹಾಯಕವನ್ನಾಗಿಸಿದರು. ಅದೇ ರೀತಿಯಾಗಿ ತಮ್ಮದೇ ಮೇಲೆ ಆದ ನಂಬಿಕೆ ವಿಚಾರಗಳನ್ನು ಕಂಡು ಕುಟುಂಬದಲ್ಲಿ ಹೆಚ್ಚು ತಿಳುವಳಿಕೆ ಹೆಚ್ಚು ಜ್ಞಾನ ಮತ್ತು ಅವಲಂಬಿತವಾಗಿ ತಮ್ಮದೇ ಆಗಿ ತಾವು ನಮ್ಮ ಎಂಬ ಮನೋಭಾವವನ್ನು ಹೊಂದುತ್ತಿದ್ದರು. ಅದೇ ರೀತಿಯಾಗಿ ಸಮಾಜದ ಮೇಲೆ ಒಳಿತನ್ನು ಉಂಟಾಗದೆ ಯಾವುದೇ ಭಿನ್ನ ಅಭಿಪ್ರಾಯ ಉಂಟಾಗದೆ
ತಮ್ಮ ನಂಬಿಕೆಗಳನ್ನು ವಿಚಾರಗಳನ್ನು ಪರಿವರ್ತನೆಯಾಗಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದರು. ಅದೇ ರೀತಿಯಾಗಿ ಸಮಾಜದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರದೆ ನಾವು ಈ ಈ ಜನ್ಮದ ಮೇಲೆ ಪರಿಣಾಮ ಬೀರಿಯಾಗಿ ನಮ್ಮ ಕುಟುಂಬದ ಮೇಲೆ ಅವಲಂಬಿತ ಆಗದೆ ನಾವು ಹೆಚ್ಚು ಜ್ಞಾನ ತಿಳಿದುಕೊಂಡು ಹೆಚ್ಚು ಅಭಿಪ್ರಾಯ ಹೆಚ್ಚು ಕೆಲಸಗಳು ಮತ್ತು ತಮ್ಮ ವಿಚಾರಗಳನ್ನು ಗೌರವಿಸಿ ಮತ್ತು ನಡವಳಿಕೆ ಎಲ್ಲ ರೀತಿಯಾಗಿ ಹಿರಿಯರಿಗೆ ನಾಗರಿಕರಿಗೆ ಗೌರವ ಕೊಡುವುದು ಮತ್ತು ಹೇಗೆ ಜನರ ನಡುವೆ ಮಾತಾಡುವುದು ಮತ್ತು ಹೇಗೆ ತಿಳಿದುಕೊಳ್ಳಲು ಅಭಿಪ್ರಾಯವನ್ನಾಗಿ ಉಂಟಾಗಿ ಕಾರಣವನ್ನಾಗಿಸಿದರು. ಅದೇ ರೀತಿಯಾಗಿ ಸಮಾಜದ ಮೇಲೆ ಒಳಿತನ್ನು ಉಂಟಾಗಲು ಕಾರಣವನ್ನಾಗಿಸಿ ಇದೇ ರೀತಿಯಾಗಿ ವಿಚಾರಗಳನ್ನು ಕೈಗೊಳ್ಳಲು ತಮ್ಮ ರೀತಿ ನಿವಾಜಗಳನ್ನು ಕಾರ್ಯಗಳನ್ನು ಏರ್ಪಡಿಸುತ್ತಿದ್ದರು. ಅದೇ ರೀತಿಯಾಗಿ ಸಮಾಜದ ಮೇಲೆ ಪರಿಣಾಮ ಬೀರಲು ಸಹಾಯಕವನ್ನಾಗಿಸಿದ್ದಾರೆ. ಅದೇ ರೀತಿ ಸಮಾಜದ ಮೇಲೆ ಒಳಿತನ್ನು ಉಂಟಾಗಲೇ ಕಾರಣವನ್ನಾಗಿಸಿ ಅದರ ರೀತಿ ನಿವಾಜಗಳನ್ನು ಸಮಾಜದ ಒಳಿತನ್ನು ಉಂಟಾಗಲು ಕಾರಣವನ್ನಾಗಿಸಿದರು. ಅದೇ ರೀತಿ ತಮ್ಮ ನಂಬಿಕೆ ಮತ್ತು ನಡವಳಿಕೆ ತಿಳುವಳಿಕೆ ಎಲ್ಲ ರೀತಿಯಾಗಿ ಆಲೋಚನೆ ಮಾಡುತ್ತಿದ್ದರು. ಅದೇ ರೀತಿಯಾಗಿ ತಮ್ಮ ಸಂಬಂಧದ ಮೇಲೆ ಹೆಚ್ಚು ಜ್ಞಾನ ತಿಳಿದುಕೊಳ್ಳಲು ಅಭಿಪ್ರಾಯವನ್ನಾಗಿಸಿ ತಮ್ಮ ಆಸಕ್ತಿಗಳನ್ನು ಏರ್ಪಡಿಸಿ ಎಲ್ಲ ವಿಚಾರಗಳನ್ನು ತಿಳಿಯಲು ಜನರ ನಡುವೆ ಪ್ರೀತಿ ಹಂಚಿಕೆ ಮತ್ತು ಜನರ ಅಭಿಪ್ರಾಯಗಳ ವಿಚಾರಗಳನ್ನು ನಡುವೆ ಭೇದ ಭಾವ ಇಲ್ಲದೆ ಯಾವುದೇ ಸಮಸ್ಯೆಗಳನ್ನು ಬಗ್ಗೆ ಬಗೆಹರಿಸಲು ಅದರ ದುಷ್ಪರಿಣಾಮಗಳನ್ನು ಬೀರುತ್ತಿತ್ತು. ಅದೇ ರೀತಿಯಾಗಿ ತಮ್ಮ ನಂಬಿಕೆ ಮೇಲೆ ಗೌರವ ಧಕ್ಕೆ ಉಂಟಾಗದೆ ನಾವು ಎಂಬ ಪ್ರೀತಿ ವಿಚಾರಗಳನ್ನು ಕಾರಣವನ್ನಾಗಿಸಿ ತಮ್ಮದೇ ಆದಂಥ ವಿಚಾರಗಳನ್ನಾಗಿ ಕುಟುಂಬದಲ್ಲಿ ಹೆಚ್ಚು ತಿಳುವಳಿಕೆ ಜ್ಞಾನ ರಕ್ತ ಸಂಬಂಧ ಸಮೂಹವು ಯಾವುದೇ ಅಲ್ಲ ಎಂಬುದು ಪ್ರೀತಿ ವಿಶ್ವಾಸ ಹಂಚಿಕೆಗಳನ್ನು ಕಾರಣವನ್ನಾಗಿಸಿದರು. ಇದೇ ರೀತಿ ಹೇಳಬೇಕೆಂದರೆ ಕುಟುಂಬದಲ್ಲಿ ಅವಿಭಕ್ತ ಕುಟುಂಬ ಹೆಚ್ಚು ತಿಳುವಳಿಕೆ ಮತ್ತು ಹೆಚ್ಚು ಜ್ಞಾನ ಹೊಂದಿರಬೇಕು. ಕುಟುಂಬಗಳಲ್ಲಿ ತಮ್ಮ ಕರ್ತನ ಅಧಿಕಾರ ಹೊಂದಲು ಮತ್ತು ಹಿರಿಯರ ಗೌರವಿಸಲು ಆಸ್ತಿಯಲ್ಲಿ ಸಮಾನ ಒಡೆತನ ಹೊಂದುವುದು ಯಾವುದೇ ಕೌಟುಂಬಿಕ ಕಲಹಗಳನ್ನು ಹೊಂದಲಾರದೆ ಜಾಗತಿಕವಾಗಿ ಎಲ್ಲ ಆರ್ಥಿಕತೆಯನ್ನಾಗಿ ಎಲ್ಲ ಒಟ್ಟಾಗಿ ಜೀವನ ನಡೆಸಲು ಸಹಾಯಕವಾಗಿರುತ್ತದೆ. ಅದೇ ರೀತಿ ಪ್ರಕಾರ ಹೇಳಬೇಕೆಂದರೆ ಸಮಾಜದಲ್ಲಿ ಆರ್ಥಿಕ ಮತ್ತು ಅಭಿವೃದ್ಧಿಗಳನ್ನು ಕಾರ್ಯಕ್ರಮ ಒಂದಾಗಿಸಿ ಇದು ಸಮಾಜದ ಮೇಲೆ ಪರಿಣಾಮ ಬೀರಲು ತಮ್ಮ ಉದಾಹರಣೆಗಳನ್ನು ಒಂದಾಗಿಸಿ ಸಮಾಜದ ದುಷ್ಪರಿಣಾಮಗಳನ್ನು ತಮ್ಮದೇ ಆದಂಥ ನೀತಿ ನಿವಾಜಗಳನ್ನು ಕಾರ್ಯಕ್ರಮಗಳನ್ನಾಗಿ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯನ್ನಾಗಿಸಿ ಏರ್ಪಡಿಸಲು ಸಮಾಜದ ಒಳಿತನ್ನು ದೃಷ್ಟಿಯನ್ನಾಗಿ ಕಾರ್ಯನಿರ್ವಹಿಸಲು ತಮ್ಮ ಸಮಾಜದ ದುಷ್ಟತೆ ಮತ್ತು ನಿರ್ದಿಷ್ಟತೆಯ ದೋಷಪೂರಿತ ಹಾಗೂ ಆರ್ಥಿಕ ಅಭಿವೃದ್ಧಿಗಳನ್ನು ಕಾರ್ಯಕ್ರಮಗಳನ್ನು ಹೊಂದಾಣಿಕೆಯಾಗಿ ಕುಟುಂಬದಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಯಾವುದೇ ರೀತಿ ಜಾತಿ ಭೇದವಾಗಿಲ್ಲದೆ ಬಡಬಲ್ಲಿಗಾಗದೆ ಎಲ್ಲ ನಾವು ಒಂದೇ ಎಂಬ ಮನೋಭಾವನೆಯಿಂದ ಸಾಮಾನ್ಯವಾಗಿ ಆಸ್ತಿಯನ್ನು ಹೊಂದುತ್ತಿದ್ದರು. ಅದೇ ರೀತಿ ಸಮಾಜದ ಮೇಲೆ ಯಾವುದೇ ಕುಟುಂಬದ ಮೇಲೆ ದುಷ್ಪರಿಣಾಮ ಬೀರದೆ ತಮ್ಮ ಆದಂಥ ಕೆಲಸವನ್ನು ತಾವೇ ಮಾಡಿಕೊಳ್ಳುತ್ತಾ ಸಣ್ಣ ಉದ್ಯಮಗಳನ್ನು ಹಾಕುತ್ತಾ ಹೂಡಿಕೆ ಮಾಡುತ್ತಾ ಜೀವನ ನಡೆಸುತ್ತಾ ಸಾಮಾಜಿಕ ಧಾರ್ಮಿಕ ಎಲ್ಲ ರೀತಿ ಕಾರ್ಯಕ್ರಮಗಳನ್ನು ನೀತಿ ನಿಯೋಜನೆಗಳನ್ನು ಯಾವುದೇ ರೀತಿ ಸಮಸ್ಯೆ ಬಂದರೆ ಎಲ್ಲರೂ ಒಟ್ಟಾಗಿ ಕೂಡಿ ಬಗೆಹರಿಸುತ್ತಿದ್ದರು. ಅದೇ ರೀತಿ ಸಮಾಜದ ಮೇಲೆ ಪರಿಣಾಮ ಬೀರಲು ಯಾವುದೇ ದುಷ್ಪರಿಣಾಮವನ್ನು ವಿಚಾರಗಳನ್ನು ಯಾವುದೇ ಬಗ್ಗೆ ಗೌರವ ಮಾಹಿತಿ ಇಲ್ಲದೆ ತಿಳುವಳಿಕೆಗಳ ನಡುವೆ ಮಾತನ್ನು ಕೇಳಲು ಸಮಾಜದ ಮೇಲೆ ಪರಿಣಾಮ ಬೀರುತ್ತಿತ್ತು. ಹಾಗಾದರೆ ಯಾವುದೇ ದುಷ್ಪರಿಣಾಮ ಬೀರದೆ ನಾವು ಎಂಬುದು ಹೊಂದಾಣಿಕೆಯನ್ನು ಹೊಂದಬೇಕು. ನಾವು ನಮ್ಮದೆಂಬ ಮನೋಭಾವ ಇರಬಾರದು. ಎಲ್ಲರೂ ನಮ್ಮವರು ತಮ್ಮವರು ಎಂಬ ಮನೋಭಾವನೆ ಹೊಂದಿರಬೇಕು. ಅದೇ ರೀತಿಯಾಗಿ ಸಮಾಜದ ಮೇಲೆ ಕುಟುಂಬದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರಬಾರದು. ಕುಟುಂಬದಲ್ಲಿ ಅವಿಭಕ್ತ ಕುಟುಂಬ ಮತ್ತು ವಿಭಕ್ತ ಕುಟುಂಬದ ಅವಿಭಕ್ತ ಕುಟುಂಬ ಪ್ರೀತಿ ವಿಶ್ವಾಸ ನಂಬಿಕೆ ಹೊಂದುತ್ತಿದ್ದರು. ವಿಭಕ್ತ ಕುಟುಂಬದಲ್ಲಿ ಕೌಟುಂಬಿಕ ಕಲಹ ಜಗಳಗಳು ಮನಸ್ತಾಪಗಳನ್ನು ಉಂಟಾಗಿ ಅದರ ಮೇಲೆ ಪರಿಣಾಮ ಬೀರಲು ಸಮಾಜದ ಮೇಲೆ ಪರಿಣಾಮ ಬೀರುತ್ತಿತ್ತು. ಹಾಗಾದರೆ ಅವಿಭಕ್ತ ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆಯ ದೃಢ ನಿರ್ಧಾರಗಳ ಕೈಗೊಳ್ಳುತ್ತಿತ್ತು. ಅದೇ ರೀತಿ ವಿಭಕ್ತ ಕುಟುಂಬ ತಮ್ಮದೇ ಆದಂಥ ವಿಚಾರಗಳನ್ನು ಗೌರವಿಸಲಾರದೆ ಅನೇಕ ರೀತಿ ಚುಚ್ಚುಮಾತುಗಳನ್ನು ಅನುಸರಿಸುತ್ತಾ ಮತ್ತು ಸಣ್ಣ ವಿಚಾರಕ್ಕೆ ಜಗಳ ಆಡುತ್ತಾ ಮತ್ತು ಅದೇ ರೀತಿ ತಮ್ಮ ಪರಿಣಾಮ ಬೀರುತ್ತಾ ಅದೇ ರೀತಿ ಸಮಾಜ ಮೇಲೆ ಪರಿಣಾಮ ಬೀರುತ್ತಾ
ವಿಚಾರಗಳನ್ನು ಕೈಗೊಳ್ಳಲು ಸಮಾಜದ ಮೇಲೆ ದುಷ್ಪರಿಣಾಮ ಬೀರಲು ಸಹಾಯಕವಾಗುತ್ತದೆ. ಅದೇ ರೀತಿ ಹೇಳ್ಬೇಕಂದ್ರೆ ದುಷ್ಪರಿಣಾಮ ಹೆಚ್ಚು ಹೆಚ್ಚು ಜ್ಞಾನ ಪಡೆದುಕೊಳ್ಳಲು ಅವಿಭಕ್ತ ಕುಟುಂಬದಲ್ಲಿ ಕರ್ತನ ಅಧಿಕಾರ ಹೊಂದುತ್ತಿದ್ದನು. ಅವರು ತಿಳುವಳಿಕೆ, ನಡತೆ, ನುಡಿಗಳನ್ನು ಸಮಾಜದಲ್ಲಿ ಹೇಗೆ ಘನತೆ, ಗೌರವಗಳನ್ನು ಹೆಚ್ಚಾಗಿ ತಿಳಿಯಲು, ಎತ್ತಿ ಹಿಡಿಯಲು, ತಮ್ಮ ಯಾವುದೇ ಸಮಸ್ಯೆ ಬರಲಾರದಂತೆ ಹೋಗಲಾಡಿಸಲು ಅವರೇ ನೀತಿ ನಿಯೋಜನೆಗಳನ್ನು ಕಾರ್ಯಕ್ರಮ ಬಗ್ಗೆ ಅಭಿಪ್ರಾಯ ಹೇಳುತ್ತಿದ್ದರು. ಅವಿಭಕ್ತ ಕುಟುಂಬದಲ್ಲಿ ಕುಟುಂಬದ ಜಾಗತಿಕವನ್ನಾಗಿಸಿ ಕುಟುಂಬದಲ್ಲಿ ಯಾವುದೇ ಸಮಾಜದ ಮೇಲೆ ಪರಿಣಾಮ ಬೀರದೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ರಾಜಕೀಯವಾಗಿ ಸ್ಥಿತಿಗಳನ್ನು ಹೊಂದಾಣಿಕೆಯನ್ನು ಹೆಚ್ಚು ಏರ್ಪಡಿಸುತ್ತಿದ್ದರು. ರಾಜಕೀಯವಾಗಿ ಎಂದರೆ ರಾಜಕೀಯ ಎಂದರೆ ರಾಜಕೀಯ ಚುನಾವಣೆಯ ನಂತರ ಎಲ್ಲ ಒಟ್ಟಾಗಿ ವೋಟ್ ಹಾಕುತ್ತಾ, ಚುನಾವಣೆಯ ಮೂಲಕ ಪ್ರಚಾರ ಮಾಡುತ್ತಾ, ಹೆಚ್ಚು ಜನರಿಗೆ ಮಾಹಿತಿ ಮುಟ್ಟಿಸುತ್ತಾ, ತಮ್ಮ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ಎಲ್ಲ ರೀತಿಗಳನ್ನು ಸಣ್ಣ ಸಣ್ಣ ಉದ್ಯಮಿಗಳಿಗೆ, ಸಣ್ಣ ಕೈಗಾರಿಕೆಗಳಿಗೆ ಹೆಚ್ಚು ತಿಳುವಳಿಕೆ ನೀಡಲು ಅದರ ಅಭಿಪ್ರಾಯವನ್ನಾಗಿ ನೀಡಿಸಿದರು. ಅದೇ ರೀತಿ ಸಾಮಾಜಿಕವಾಗಿ ಆರ್ಥಿಕತೆಯನ್ನು ಹೊಂದಾಣಿಕೆಯನ್ನಾಗಿ ಏರ್ಪಡಿಸಿ ಸಮಾಜದ ಮೇಲೆ ಪರಿಣಾಮ ಬೀರಲು ಆರ್ಥಿಕ ದುಷ್ಪರಿಣಾಮಗಳನ್ನು ಸಮಾಜದ ಇದೇ ರೀತಿ ಎಂದು ಕಾರಣವನ್ನಾಗಿಸಿದರು. ಹಾಗಾದರೆ ಸಾಮಾಜಿಕ ಮತ್ತು ಆರ್ಥಿಕತೆ ಎಂದರೆ ಕುಟುಂಬದಲ್ಲಿ ಯಾವುದೇ ಕಲಹ ಇಲ್ಲದೆ ತಮ್ಮ ಉದ್ದೇಶಗಳನ್ನು ಏರ್ಪಡಿಸುತ್ತಾ ಆಗ ರೀತಿ ನಿಯೋಜನೆಗಳನ್ನು ಕಾರ್ಯಕ್ರಮಗಳನ್ನಾಗಿ ಹೊಂದಾಣಿಕೆ ಮನೋಭಾವವನ್ನು ಹೊಂದುತ್ತಿದ್ದರು. ಅವಿಭಕ್ತ ಕುಟುಂಬ ಎಂದರೆ ಕುಟುಂಬದಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ, ಭೇದ ಭಾವ ಇಲ್ಲದೆ, ನಾವು ಎಂಬುದು ಎಲ್ಲ ಒಟ್ಟಾಗಿ ಆಲೋಚನೆ ಮಾಡಿ, ಒಟ್ಟಾಗಿ ಹೆಜ್ಜೆ ಹಾಕುತ್ತಾ, ಒಟ್ಟಾಗಿ ಜೀವನ ನಡೆಸುತ್ತಾ, ಯಾವುದೇ ಅಸಮಾನತೆ ಉಂಟಾಗಲಾರದೆ ಎಲ್ಲರೂ ಸಮಾನತೆಯಾಗಿ ಹೆಚ್ಚು ತಿಳಿದುಕೊಂಡಿದ್ದರು. ಸಣ್ಣ ಮಾತಿಗೆ ಜಗಳ ಆಡದೆ, ಸಣ್ಣ ವಿಚಾರಕ್ಕೆ ಮನಸ್ತಾಪ ಹೊಂದದೆ, ಅದೇ ರೀತಿ ಸಮಾಜ ಮೇಲೆ ಪರಿಣಾಮ ಬೀರದೆ ಇದೇ ದುಷ್ಪರಿಣಾಮಗಳನ್ನು ಹೋಗಲಾಡಿಸಲು ಸಮಾಜದ ಮೇಲೆ ಪರಿಣಾಮ ಬೀರುತ್ತಿತ್ತು. ಅದೇ ರೀತಿಯಾಗಿ ಧಾರ್ಮಿಕ ಕ್ರಿಯೆಗಳಲ್ಲಿ ಹೆಚ್ಚು ತಿಳುವಳಿಕೆಗಳನ್ನು ಉದಾಹರಣೆಯನ್ನಾಗಿಸಿ ಸಮಾಜದ ಮೇಲೆ ಪರಿಣಾಮ ಬೀರುತ್ತಾ ಅವುಗಳನ್ನು ಉದ್ದೇಶವನ್ನಾಗಿ ತಮ್ಮ ವಿಚಾರಗಳನ್ನು ಗೌರವಿಸುತ್ತಾ, ಅದೇ ತಮ್ಮ ಮಾಹಿತಿಗಳನ್ನು ಕ್ರೋಢೀಕರಿಸಿ ಎಲ್ಲ ನಾವು ಯಾವುದೇ ರೀತಿ ವಿಚಾರಗಳನ್ನು ಹಲವಾರು ತಲೆಮಾರುಗಳಿಂದ ರಕ್ತ ಸಂಬಂಧಗಳ ಸಮೂಹದಿಂದ ಹೊಂದುತ್ತಿದ್ದರು. ಮುಂದಿನ ಪೀಳಿಗೆಗಳಿಗೆ ನೆನಪಿಡಬೇಕಾಗಿರುವ ವಿಚಾರಗಳನ್ನು ಕುಟುಂಬದಲ್ಲಿ ಹೆಚ್ಚು ತಿಳುವಳಿಕೆಗಳನ್ನು ಹೊಂದುತ್ತಿದ್ದರು. ಸಾಮಾನ್ಯವಾಗಿ ಆಸ್ತಿ ಹೊಂದುತ್ತಾ, ಸಾಮಾನ್ಯ ಧಾರ್ಮಿಕಗಳ ಕ್ರಿಯೆ ಹೊಂದುತ್ತಾ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ಸಮೂಹವು ರಕ್ತ ಸಂಬಂಧಗಳನ್ನು ಕುಟುಂಬದಲ್ಲಿ ಹೆಚ್ಚು ವಂಶ ಪರಂಪರೆಯಿಂದ ಹೆಚ್ಚು ಉಂಟಾಗುತ್ತದೆ. ಈ ವಂಶ ಪರಂಪರೆಯಿಂದ ತಮ್ಮ ಜ್ಞಾನಿಗಳ ತಿಳುವಳಿಕೆಗಳ ವಿಚಾರಗಳನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲರ ಮೇಲೆ ಪರಿಣಾಮ ಬೀರುತ್ತಿತ್ತು. ಹಾಗಾದರೆ ವಿಚಾರಗಳನ್ನು ಗೌರವಿಸುತ್ತಾ, ಯಾವುದೇ ತಾರತಮ್ಯ ಇಲ್ಲದೆ, ಯಾವುದೇ ಭೇದ ಭಾವ ಇಲ್ಲದೆ, ಯಾವುದೇ ರೀತಿ ವಿಚಾರಗಳನ್ನು ಕೂಡಿಕೆಗಳನ್ನಾಗಿ ಮಾಡುತ್ತಿದ್ದರು. ಅದೇ ರೀತಿಗಳನ್ನು ಧಾರ್ಮಿಕ ಕ್ರಿಯೆಗಳಲ್ಲಿ, ವಿಚಾರಗಳಲ್ಲಿ ಸಾಮಾಜಿಕ ಒಡೆತನ ಉಂಟಾಗಲು ಎಲ್ಲ ಮದುವೆ ವಿವಾಹಗಳನ್ನು ತಾವೇ ಎಲ್ಲ ಸಹ ಕುಟುಂಬದನ್ನಾಗಿ ಆಚರಣೆ ಮಾಡುತ್ತಿದ್ದರು. ಅದೇ ರೀತಿ ಸಮಾಜದ ಅವಿಭಕ್ತ ಕುಟುಂಬದ ಹೊಂದಾಣಿಕೆ ಮತ್ತು ಪ್ರೀತಿ ವಿಚಾರಗಳನ್ನು ಧಾರ್ಮಿಕತೆ ಮತ್ತು ಅವುಗಳ ಅವಲಂಬನೆ ಕೂಡಿಕೆಯಾಗಿ ಸಮಾಜದ ಎಲ್ಲ ರೀತಿ ಆಲೋಚನೆ ಮಾಡುತ್ತಾ ಎಲ್ಲ ರೀತಿ ಧಾರ್ಮಿಕ ಸುಧಾರಣೆಗಳನ್ನು ಕೈಗೊಳ್ಳಲು ಯಾವುದೇ ರೀತಿ ಮನಸ್ತಾಪದ ಉಂಟಾಗದೆ, ಅತ್ತೆ ಸೊಸೆ ಜಗಳ ಆಗುವುದು, ಅತ್ತೆ ಮೊಮ್ಮಕ್ಕಳ ನಡುವೆ ಜಗಳ ಆಗುವುದು, ಮನಸ್ತಾಪ ಉಂಟಾಗುವುದು, ಸಣ್ಣ ಮಾತಿಗೆ ಜಗಳ ಆಗುವುದು, ಯಾವುದೇ ತಾರತಮ್ಯವಿಲ್ಲದೆ ಯಾವುದೇ ರೀತಿ ವಿಚಾರಗಳನ್ನು ಭೇದ ಭಾವಗಳನ್ನಾಗಿಸಿ, ಯಾವುದೇ ರಾಜಕೀಯವಾಗಿ, ಆರ್ಥಿಕವಾಗಿ, ರಾಜಕೀಯದಲ್ಲಿ ಹೆಚ್ಚು ಜ್ಞಾನವನ್ನು ತಿಳಿಯಲು ಕುಟುಂಬದವರು ಆರ್ಥಿಕತೆಯಾಗಿ ಹೋಗಬಹುದು. ಕುಟುಂಬದಲ್ಲಿ ರಾಜಕೀಯವಾಗಿ ತಮ್ಮ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಅದರ ಮೇಲೆ ಪರಿಣಾಮ ಬೀರಲು ತಮ್ಮ ವಿಚಾರಗಳನ್ನು ಗೌರವಿಸಲು ಸಹಾಯಕವಾಗಿ ಉಂಟಾಗುತ್ತದೆ. ಆರ್ಥಿಕವಾಗಿ ತಮ್ಮ ರಾಜಕೀಯದಲ್ಲಿ ಯಾವುದೇ ರೀತಿಗಳನ್ನು ಹೆಚ್ಚು ತಿಳುವಳಿಕೆ ಜ್ಞಾನಿಗಳನ್ನು
ಪರಿಣಾಮವನ್ನಾಗಿಸಿ ವಿಚಾರಗಳನ್ನು. ಹಾಗಾದರೆ ಯಾವುದೇ ದುಷ್ಪರಿಣಾಮ ಬೀರುತ್ತಾ ತಮ್ಮ ವಿಚಾರಗಳನ್ನು ತಾವೇ ಉಂಟಾಗದೆ ತಾವೇ ಮೇಲೆ ಪರಿಣಾಮ ಬೀರಲು ತಮ್ಮ ಧೈರ್ಯ ಮತ್ತು ಸ್ಥೈರ್ಯಗಳನ್ನು ಉಂಟಾಗುತ್ತದೆ. ಸ್ವಾತಂತ್ರ್ಯದಲ್ಲಿ ಸ್ವತಂತ್ರವಾಗಿ ಓಡಾಡಲು ಮತ್ತು ತಮ್ಮ ಬದುಕಲು ಆಸ್ತಿಗಳನ್ನು ಹೊಂದುತ್ತಿದ್ದರು. ಅದೇ ರೀತಿಯಾಗಿ ಸಾಮಾಜಿಕವಾಗಿ ಸಬಲೀಕರಣವನ್ನು ಉಂಟಾಗುವುದಿಲ್ಲ. ಕುಟುಂಬದಲ್ಲಿ ಹೆಚ್ಚು ಜ್ಞಾನವನ್ನು ತಿಳಿಯಲು ಕರ್ತನ ಅಧಿಕಾರಗಳನ್ನು ಮೇಲೆ ಅಭಿಪ್ರಾಯ ಬೀರುತ್ತದೆ. ವಿಭಕ್ತ ಕುಟುಂಬ ಸಿಟಿಗಳಲ್ಲಿ ವಿಭಕ್ತ ಕುಟುಂಬಗಳಲ್ಲಿ ಹೆಚ್ಚು ಕಂಡುಬರುತ್ತವೆ. ಅವರು ತಾವು ತಮ್ಮನೇ ಕುಟುಂಬ ಅಷ್ಟೇ ಯೋಚನೆ ಮಾಡುತ್ತಿದ್ದರು. ಯಾರದೇ ಬೇರೆ ರೀತಿ ಸಂಬಂಧಗಳನ್ನು ಹೊಂದಲು ಅಭಿಪ್ರಾಯ ಹೊಂದುತ್ತಿದ್ದಿಲ್ಲ. ಯಾವುದೇ ವಿಚಾರ ಮೇಲೆ ಆಸಕ್ತಿ ಹೊಂದುತ್ತಿದ್ದಲ್ಲ. ತಮ್ಮ ಕೆಲಸ ತಾವೇ ಏನಾಯಿತು ಎಲ್ಲ ಅದರ ಮೇಲೆ ಬೀರಲು ಪರಿಣಾಮ ಹೊಂದುತ್ತಿದ್ದರು. ಅದೇ ರೀತಿಯಾಗಿ ವಿಚಾರಗಳನ್ನು ಕೈಗೊಳ್ಳಲು ತಮ್ಮದೇ ರೀತಿಯನ್ನು ನಿವಾಜಿಗಳನ್ನು ಪರಿಣಾಮ ಬೀರಲು ಅದೇ ದುಷ್ಪರಿಣಾಮ ಬೀರುತ್ತಾ ಅದೇ ರೀತಿಯಾಗಿ ಕಾರಣವನ್ನಾಗಿ ಹೊಂದಿಸುತ್ತಿದ್ದರು. ಅದೇ ದುಷ್ಪರಿಣಾಮ ಬೀರಲು ತಮ್ಮದೇ ಆದಂಥ ತಿಳುವಳಿಕೆ ನಡವಳಿಕೆಗಳ ವಿಚಾರಗಳನ್ನು ಕಾರಣವನ್ನಾಗಿಸಿ ಕುಟುಂಬಗಳನ್ನು ಎಲ್ಲ ರೀತಿಯಾಗಿ ಒಂದೇ ಸಮಾನತೆ ಮನೋಭಾವದಿಂದ ಕಾಣುತ್ತಿದ್ದರು. ಅವಿಭಕ್ತ ಕುಟುಂಬದಲ್ಲಿ ಹೆಚ್ಚು ತಿಳುವಳಿಕೆ ಜ್ಞಾನವನ್ನು ಹೊಂದುತ್ತಿದ್ದರು. ವಿಭಕ್ತ ಕುಟುಂಬದಲ್ಲಿ ತಮ್ಮದೇ ಆದಂಥ ನಡೆಶೈಲಿಗಳಲ್ಲಿ ಬಟ್ಟೆ ಬರೆಗಳಲ್ಲಿ ಮತ್ತು ಯಾವುದೇ ಕ್ರಿಯೆಗಳಲ್ಲಿ ತಮ್ಮದೇ ಆಲೋಚನೆಗಳನ್ನು ನಡೆಸುತ್ತಿದ್ದರು. ಅದೇ ಅವಿಭಕ್ತ ಕುಟುಂಬದಲ್ಲಿ ಎಲ್ಲ ತಮ್ಮದೇ ಆದಂಥ ನೀತಿ ನಿಯಮಗಳು ತಾವೇ ಹೇಳಿದಂಗೆ ಕೇಳಬೇಕು ಎಂಬುದು ಮನೋಭಾವವನ್ನು ಹೊಂದುತ್ತಿದ್ದರು. ಅದೇ ಸಮಾಜದ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರುತ್ತಿದ್ದಿಲ್ಲ. ಅದೇ ಸಮಾಜದ ಮೇಲೆ ಪರಿಣಾಮ ಬೀರದೆ ತಮ್ಮಗಳನ್ನು ಉದ್ದೇಶವನ್ನು ಆಗಿಸಿ ದೃಷ್ಟಿಯಲ್ಲಿ ಪರಿಣಾಮ ಬೀರಲು ತಮ್ಮ ನೀತಿ ನಿಯಮಗಳನ್ನು ಕೈಗೊಳ್ಳಲು ಆರ್ಥಿಕ ಅಭಿವೃದ್ಧಿಗಳನ್ನು ಸಮಾಜದ ಮೇಲೆ ಪರಿಣಾಮ ಬೀರುತ್ತಿದ್ದವು. ಅದರ ದೃಷ್ಟಿಯಲ್ಲಿ ಪರಿಣಾಮ ಬೀರಲು ಆರ್ಥಿಕ ಮತ್ತು ಸಾಮಾಜಿಕ ಧಾರ್ಮಿಕ ರಾಜಕೀಯ ಸ್ವತಂತ್ರವಾಗಿ ರೀತಿ ನಿಯಮಗಳನ್ನು ಹೊಂದಲು ತಮ್ಮದೇ ಆದಂಥ ಪರಿಣಾಮಗಳು ಬೀರಲು ಬೇಸ್ತರವಾಗಿ ತಮ್ಮದೇ ರೀತಿಗಳನ್ನು ಕಾರಣವನ್ನಾಗಿಸಿದರು. ಅದೇ ರೀತಿ ಸಮಾಜದ ಮೇಲೆ ಒಳಿತನ್ನು ಉಂಟಾಗಲು ಅದೇ ಸಾಮಾಜಿಕವನ್ನಾಗಿ ಉಂಟಾಗುತ್ತದೆ. ಅದೇ ರೀತಿ ಇಲ್ಲದೆ ರೀತಿಯನ್ನಾಗಿ ಸಮಾಜದ ಪರಿಣಾಮ ಬೀರಲು ತಮ್ಮ ಸಣ್ಣ ಯಾವುದೇ ನೀತಿ ನಿಯಮಗಳನ್ನು ಕಾರ್ಯಗಳನ್ನು ರಾಜಕೀಯವಾಗಿ ಹೋಲಿಕಾತ್ಮಕವಾಗಿ ಹೊಂದಲು ರಾಜಕೀಯಗಳನ್ನು ಅರ್ಥೈಸಲು ಸಮಾಜದಲ್ಲಿ ಕುಟುಂಬದಲ್ಲಿ ಬಡತನ ನಿರುದ್ಯೋಗ ಯಾವುದೇ ತಾರತಮ್ಯವಿಲ್ಲದೆ ಭೇದ ಭಾವ ಇಲ್ಲದೆ ಯಾವುದೇ ಜಾತ್ಯತೀತ ಇಲ್ಲದೆ ಯಾವುದೇ ರೀತಿ ಕೈಗೊಳ್ಳಲು ಸಮಾನತೆಯನ್ನಾಗಿ ಹೊಂದಿದರು. ನಾವು ಎಲ್ಲ ಒಂದೇ ಎಂಬುದು ಮನೋಭಾವವನ್ನು ಹೊಂದುತ್ತಿದ್ದರು. ಯಾವುದೇ ಮತ ಚಲಾಯಿಸಲು ತಮ್ಮದೇ ಹಕ್ಕು ಹೊಂದಲು ಯಾವುದೇ ರೀತಿ ಚುನಾವಣೆ ನಡೆಸಲು ಎಲ್ಲ ನಮ್ಮ ಅಭಿಪ್ರಾಯದಂತೆ ನಾವು ಮತ ಹಾಕಬಹುದು. ನಮಗೆ ಮೇಲೆ ನೀಡಲು ಸಹಾಯಕವಾಗಿರುತ್ತದೆ. ಅವಿಭಕ್ತ ಕುಟುಂಬದಲ್ಲಿ ಸಮಾನತೆಯನ್ನಾಗಿಸಿ ನಾವು ಎಂಬುದು ವಿಚಾರಗಳನ್ನು ಕೈಗೊಳ್ಳಲು ಸಮಾನತೆಯನ್ನಾಗಿಸಿ ಧಾರ್ಮಿಕವನ್ನಾಗಿ ಶೈಕ್ಷಣಿಕವನ್ನಾಗಿ ಹೊಂದುತ್ತಿದ್ದರು. ಅದೇ ರೀತಿ ದುಷ್ಪರಿಣಾಮ ಬೀರದೆ ಯಾವುದೇ ವಿಚಾರಗಳನ್ನು ಯಾವುದೇ ಸಮಸ್ಯೆಗಳ ಬರದೆ ನಾವು ಎಂಬುದು ಯಾವುದೇ ದೇವಸ್ಥಾನ ಹಬ್ಬ ಹರಿದಿನಗಳಲ್ಲಿ ಎಲ್ಲ ಒಟ್ಟಾಗಿ ಹೋಗಿ ಭಾಗವಹಿಸುವುದು ತಮ್ಮ ಅಭಿಪ್ರಾಯವನ್ನಾಗಿಸಿದರು. ಯಾವುದೇ ಸಮಸ್ಯೆ ಬರದಂತೆ ಯಾವುದೇ ರೀತಿ ತಮ್ಮ ಚಿಂತೆಗೆ ಒಳಗಾಗದೆ ಆಲೋಚನೆ ಎಲ್ಲ ಚೆನ್ನಾಗಿ ಇರಲಿ ಎಂಬ ಮನೋಭಾವನೆಯನ್ನು ಹೊಂದುತ್ತಿದ್ದರು. ಅದೇ ರೀತಿ ಸಂಬಂಧದಲ್ಲಿ ಯಾವುದೇ ದುಷ್ಪರಿಣಾಮ ಬೀರದೆ ಯಾವುದೇ ರೀತಿಗಳನ್ನು ಕಾರಣವನ್ನಾಗಿಸಿ ನೀತಿ ನಿಯಮಗಳನ್ನು ಕಾರ್ಯಕ್ರಮವನ್ನಾಗಿ ಕಾರಣ ಹೊಂದಿಸಿದರು. ಇದೇ ಸಮಸ್ಯೆಗಳ ಬಗ್ಗೆ ಪರಿಹಾರವಾಗಿಸಲು ಯಾವುದೇ ಜಾತ್ಯತೀತ ಯಾವುದೇ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲ ರೀತಿಗಳನ್ನು ಬಗ್ಗೆ ಒಂದೇ ವಿಚಾರಗಳನ್ನು ಬಗ್ಗೆ ಆಲೋಚನೆ ಮಾಡುತ್ತಿದ್ದರು. ಒಂದೇ ರೀತಿಯಾಗಿ ತಮ್ಮದೇ ಆದಂಥ ತಿಳುವಳಿಕೆಗಳನ್ನು ಉಂಟಾಗುತ್ತದೆ. ಆದರೆ ಪರಿಣಾಮ ಬೀರದೆ ಸಮಾಜದ ಮೇಲೆ ದುಷ್ಟ ರೀತಿಗಳಲ್ಲಿ ಕೈಗೊಳ್ಳಲು ಕಾರಣವನ್ನಾಗಿಸಿದರು. ಆದರೆ ತಮ್ಮ ವಿಚಾರಗಳನ್ನು ರೀತಿಗಳನ್ನು ಕಾರಣವನ್ನಾಗಿಸಿದರು. ಆದರೆ ತಮ್ಮ ಯಾವುದೇ ರೀತಿಗಳನ್ನು ಬಗ್ಗೆ ಕುಟುಂಬದಲ್ಲಿ ಆಲೋಚನೆಗಳ ಮೇಲೆ ಪರಿಣಾಮ ಬೀರದೆ ಯಾವುದೇ ಕುಟುಂಬದ ಮೇಲೆ ದುಷ್ಪರಿಣಾಮ ಬೀರದೆ ಕುಟುಂಬ ಸಮಸ್ಯೆಗಳ ಬಗ್ಗೆ ಕುರಿತು ಬಗೆಹರಿಸಬೇಕು. ಯಾವುದೇ ಸಮಾಜದ ಮೇಲೆ ಪರಿಣಾಮ ಬೀರದೆ ತಮ್ಮ ವಿಚಾರಗಳನ್ನು ತಾವೇ ಆಲೋಚನೆ ಮಾಡಿ
ತಿಳುವಳಿಕೆಗಳನ್ನು ಕೈಗೊಳ್ಳಲು ಸಾಮಾಜಿಕತೆ ಮತ್ತು ಆರ್ಥಿಕತೆಯನ್ನು ಜನರಿಗೆ ತಮ್ಮ ಕುಟುಂಬದ ಮೇಲೆ ಆ ವಿಚಾರಗಳ ಬಗ್ಗೆ ಗೌರವ ಮತ್ತು ಅಭಿಪ್ರಾಯಗಳನ್ನು ಉಂಟಾಗಲು ತಮ್ಮ ಧಾರ್ಮಿಕತೆ ಕ್ರಿಯೆಗಳನ್ನು ಹೆಚ್ಚು ತಿಳುವಳಿಕೆಗಳನ್ನು ಪರಿಣಾಮ ಬೀರಿಸುತ್ತದೆ. ಆ ವಿಚಾರಗಳ ಬಗ್ಗೆ ಮೇಲೆ ಯಾವುದೇ ರೀತಿಗಳನ್ನು ನೀತಿ ನಿವಾಜಿಗಳನ್ನು ಪರಿಣಾಮಗಳಾಗಿ ಕಾರ್ಯಗಳನ್ನು ನಿರ್ವಹಿಸಲು ಆ ವಿಚಾರ ಬಗ್ಗೆ ಚೆನ್ನಾಗಿ ಅರಿತುಕೊಳ್ಳಬೇಕು. ಜನರಿಗೆ ಮನಸ್ಸಿಗೆ ಮುಟ್ಟುವಂತೆ ವಿಚಾರ ಮಾಡಬೇಕು. ಯಾವುದೇ ರೀತಿ ಜನಗಳಿಗೆ ಕೆಟ್ಟದ ಅಭಿಪ್ರಾಯಗಳನ್ನು ಕೆಟ್ಟ ಆಲೋಚನೆಗಳನ್ನು ಉಂಟಾಗದಂತೆ ನೋಡಿಕೊಳ್ಳಬಾರದು. ನಾವು ಹೇಗೆ ವ್ಯಕ್ತಪಡಿಸುತ್ತೇವೆ, ಹೇಗೆ ಮಾತಾಡುತ್ತೇವೆ, ಹೇಗೆ ಹೇಳುತ್ತೀವಿ ಅದರ ಮೇಲೆ ಜನರಿಗೆ ಮೂಡುವಂತೆ ಅಭಿಪ್ರಾಯವಾಗಿಸ್ತದೆ. ಅದೇ ರೀತಿ ತಮ್ಮ ಸಂಬಂಧ ಮೇಲೆ ರೀತಿಗಳನ್ನು ನಿವಾಜುಗಳನ್ನು ಕಾರ್ಯಗಳಾಗಿ ನಿರ್ವಹಿಸುತ್ತದೆ. ಅದೇ ರೀತಿ ತಮ್ಮ ವಿಚಾರಗಳನ್ನು ಇದೇ ಧಾರ್ಮಿಕತೆಯನ್ನಾಗಿಸಿ ತಮ್ಮ ಅಭಿಪ್ರಾಯಗಳನ್ನು ಒಂದೇ ರೀತಿಗಳನ್ನು ನೀತಿ ನಿವಾಜುಗಳನ್ನಾಗಿ ಸಮಾಜದ ಮೇಲೆ ಪರಿಣಾಮ ಬೀರಲು ಅದರ ಜನಗಳಿಗೆ ಮಾಹಿತಿಯನ್ನು ನೀಡುವುದು ತಮ್ಮ ಉದ್ದೇಶ ಎಂದು ಪರಿಣಾಮ ಬೀಸುತ್ತದೆ. ಅದೇ ಸಮಾಜದ ಯಾವುದೇ ರೀತಿಗಳನ್ನು ಆ ವಿಷಯದ ಮೇಲೆ ಜ್ಞಾನ ತಿಳುವಳಿಕೆ ಮನೋಭಾವವನ್ನು ಹೊಂದುತ್ತಿದ್ದನು. ಅದೇ ರೀತಿ ತಮ್ಮ ವಿಚಾರಗಳ ಮೇಲೆ ಗೌರವ ಆ ವಿಚಾರ ಮೇಲೆ ತನಗೆ ಗಮನ ಹರಿಸಲು ವಿಚಾರಗಳ ಮತ್ತು ಪರಿಣಾಮ ಬೀರಿಸಲು ಅದೇ ರೀತಿಯಾಗಿ ತಮ್ಮ ರೀತಿ ನಿವಾಜುಗಳ ಮೇಲೆ ಪರಿಣಾಮ ಬೀರುತ್ತಿತ್ತು. ಅದೇ ವಿಚಾರಗಳ ಮೇಲೆ ಯಾವುದೇ ದುಷ್ಪರಿಣಾಮ ಬೀರದೆ ತಮ್ಮ ಹೊಂದಾಣಿಕೆ ಮನೋಭಾವಗಳನ್ನು ಏರ್ಪಡಿಸುತ್ತಿದ್ದನು. ಆಗ ತಮ್ಮ ಯಾವುದೇ ನೀತಿ ನಿವಾಜುಗಳನ್ನು ಏರ್ಪಡಿಸಿಗಳನ್ನು ಕಾರಣವನ್ನಾಗಿಸಿ ಯಾವುದೇ ವಿಚಾರಗಳ ಬಗ್ಗೆ ಗೌರವ ಮತ್ತು ಪರಿಣಾಮ ಬೀರಲುಗಳನ್ನು ಕೈಗೊಳ್ಳುತ್ತಿದ್ದು ಆ ವಿಚಾರಗಳ ಮೇಲೆ ತಮ್ಮ ಭಾಷಣ ಯಾವ ರೀತಿ ವಿಚಾರಣೆ ಮಾಡಬೇಕು, ಯಾವ ರೀತಿ ಭಾಷಣ ಮಾಡಬೇಕು, ಯಾವ ವಿಷಯದ ಮೇಲೆ ಬಗ್ಗೆ ಗೌರವ, ಯಾವ ವಿಷಯದ ಬಗ್ಗೆ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾವ ರೀತಿ ಮೇಲೆ ಬಗ್ಗೆ ಮಾತಾಡಬೇಕು ತಮ್ಮ ತೀರ್ಮಾನಗಳನ್ನು ಕೈಗೊಳ್ಳುತ್ತಿದ್ದರು. ಅದೇ ರೀತಿಯಾಗಿ ತಮ್ಮ ವಿಚಾರಗಳನ್ನು ಮೇಲೆ ಗೌರವಿಸಿ ಆ ವಿಚಾರಗಳ ಮೇಲೆ ಪರಿಣಾಮ ಬೀರುತ್ತಾ ತಮ್ಮಗಳನ್ನು ಇದು ರೀತಿ ತಮ್ಮ ನೀತಿ ನಿವಾಜುಗಳನ್ನು ಏರ್ಪಡಿಸುತ್ತಿದ್ದರು. ಅದೇ ರೀತಿಯಾಗಿ ತಮ್ಮ ಗೌರವ ಮತ್ತು ತಮ್ಮ ರೀತಿ ಪರಿಣಾಮ ಬೀರಿಸುತ್ತಾ ಆ ಗೌರವವನ್ನಾಗಿ ಪರಿಣಾಮವನ್ನಾಗಿಸಿ ಏರ್ಪಡಿಸುತ್ತಿದ್ದರು. ಆ ವಿಚಾರಗಳ ಮೇಲೆ ದುಷ್ಪರಿಣಾಮ ಬೀರದೆ ಯಾವುದೇ ರೀತಿ ನಿವಾಜುಗಳನ್ನು ಕಾರ್ಯಕ್ರಮಗಳನ್ನಾಗಿ ಹೊಂದಾಣಿಕೆ ಮನೋಭಾವವನ್ನು ಹೊಂದುತ್ತಿದ್ದರು. ಅದೇ ರೀತಿ ತಮ್ಮ ವಿಚಾರಗಳ ಮೇಲೆ ಪರಿಣಾಮ ಬೀರುತ್ತಾ ಆ ವಿಚಾರಗಳ ಮೇಲೆ ತಮ್ಮದೇ ಆದ ಉಂಟಾಗಲು ಗೌರವಿಸಲು ತಮ್ಮ ಆರ್ಥಿಕ ಅಭಿವೃದ್ಧಿಗಳನ್ನು ಕುಟುಂಬದ ಮೇಲೆ ಪರಿಣಾಮ ಬೀರದೆ ಯಾವುದೇ ರೀತಿ ಜಾತ್ಯತೀತ ಆಗದೆ ಯಾವುದೇ ನಿರ್ಮೂಲನೆಗಳನ್ನು ಕೈಗೊಳ್ಳಲು ಕುಟುಂಬದಲ್ಲಿ ಏರುಪೇರು ಆಗದೆ ಮನಸ್ತಾಪ ಉಂಟಾಗಲಾರದೆ ಆ ಕುಟುಂಬದ ಮೇಲೆ ತಮ್ಮ ವಿಚಾರಗಳನ್ನು ಬೆಳವಣಿಗೆ ರೀತಿಯಲ್ಲಿ ಮೇಲೆ ಪರಿಣಾಮ ಬೀರುತ್ತಿತ್ತು. ಅದೇ ರೀತಿಯಾಗಿ ತಮ್ಮ ವಾಸ್ತವಗಳ ಮೇಲೆ ವಿಚಾರಗಳನ್ನು ಕೈಗೊಳ್ಳಲು ಇದೇ ರೀತಿಯಾಗಿ ತಮ್ಮ ಉದ್ದೇಶಗಳ ಪೂರಕ ಹಾಗೂ ಆ ಉದ್ದೇಶಗಳ ನಂತರಗಳ ಗೌರವ ಧಕ್ಕೆ ಉಂಟಾಗಲಾರದೆ ಅದೇ ರೀತಿ ಪರಿಣಾಮ ಬೀರದೆ ಅದೇ ಸಮಯಕ್ಕೆ ಸರಿಯಂತೆ ನಾವು ವಿಚಾರಗಳ ಮೇಲೆ ಗೌರವಿಸಬೇಕು. ಆ ವಿಷಯಗಳ ಮೇಲೆ ಕೈಗೊಳ್ಳಲು ತಮ್ಮ ವಿಚಾರಗಳನ್ನು ಆ ದೃಷ್ಟಿ ಪರಿಣಾಮದಿಂದ ಪರಿಣಾಮ ಬೀರುತ್ತಿತ್ತು. ಆ ವಿಚಾರಗಳ ಮೇಲೆ ಯಾವುದೇ ರೀತಿ ನಿವಾಜುಗಳನ್ನು ಕೈಗೊಳ್ಳಲು ತಮಗೆ ಬೇಕಾದ ಮಾಹಿತಿಗಳನ್ನು ಕೈಗೊಳ್ಳಲು ತೀರ್ಮಾನಗಳನ್ನು ಹೆಚ್ಚು ಆಗಿ ಈ ವಿಷಯಗಳ ಬಗ್ಗೆ ಗೌರವ ಮತ್ತು ಆ ವಿಷಯಗಳ ಮೇಲೆ ಅವಲಂಬಿತವಾಗಿ ಉಂಟಾಗಿ ಪರಿಣಾಮ ಬೀರುತ್ತಿತ್ತು. ಆ ರೀತಿ ಸಮಾಜದ ಮೇಲೆ ಆ ವಿಷಯ ಬಗ್ಗೆ ಗೌರವ ಮತ್ತು ಮಾಹಿತಿಗಳನ್ನು ಕಂಡು ಕೇಳಲು ಯಾವುದೇ ನಾವು ಎಂಬುದು ಕೈಗೊಳ್ಳಲು ಪರಿಣಾಮ ಬೀರುತ್ತಗಳನ್ನು ಏರ್ಪಡಿಸಲು ಈ ಕುಟುಂಬದಲ್ಲಿ ಹೆಚ್ಚು ತಿಳುವಳಿಕೆ, ಹೆಚ್ಚು ಗೌರವ, ಹೆಚ್ಚು ಮಾಹಿತಿಗಳನ್ನು ಮೇಲೆ ಪರಿಣಾಮ ಬೀರುತ್ತಿತ್ತು. ಆ ವಿಚಾರ ಮೇಲೆ ಹೆಚ್ಚಾಗಿ ನಾವು ಎಲ್ಲ ರೀತಿಗಳನ್ನು ಕೈಗೊಂಡು ಆ ವಿಚಾರದ ಬದಲಾವಣೆಗಳನ್ನು ಮೇಲೆ ಪರಿಣಾಮ ಬೀರಿಸುತ್ತದೆ. ಅದೇ ರೀತಿ ವಿಚಾರಗಳ ಗೌರವಗಳನ್ನು ತಿಳಿಯಲು ತಮ್ಮಾಗಿ ಎಲ್ಲಗಳನ್ನು ಸ್ವತಂತ್ರವಾಗಿ ಹೋರಾಡಲು ಎಲ್ಲ ರೀತಿ ಹಕ್ಕುಗಳಾಗಿ ನಿರ್ವಹಣೆಗಳಾಗಿ ಪರಿಣಾಮ ಬೀರುತ್ತಿತ್ತು. ಯಾವುದೇ ರೀತಿ ನಮಗೆ ವಿಚಾರಗಳನ್ನು ತಾವು ಎಲ್ಲ ಹುಡುಕಿಗಳನ್ನಾಗಿ ಆ ವಿಷಯಗಳ ಬಗ್ಗೆ ಹೇಗೆ ರೀತಿ
ಕೌಶಲ್ಯ ತರಬೇತಿ ನೀಡಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಕೇಳಬೇಕು, ಯಾವ ರೀತಿ ಜನರಿಗೆ ಅರಿವು ಮೂಡಿಸಬೇಕು, ಜನರಿಗೆ ಜಾಗೃತಿ ಮೂಡಿಸಬೇಕು ಎಂಬುದು ಪರಿಣಾಮ ಬೀರುತ್ತದೆ. ಆ ಪರಿಣಾಮ ಬಗ್ಗೆ ಜನರಿಗೆ ಹೇಗೆ ತಿಳುವಳಿಕೆ, ಹೇಗೆ ಗೌರವ, ಹೇಗೆ ಮಾಹಿತಿಗಳನ್ನು ತಮಗೆ ಆಗಿ ತಮ್ಮದೇ ಮೇಲೆ ಪರಿಣಾಮ ಬೀರದೆ ತಮ್ಮ ವಿಚಾರಗಳನ್ನು ರೀತಿ ನೀತಿಗಳನ್ನಾಗಿ ಕೈಗೊಳ್ಳುತ್ತಿದ್ದರು. ಆ ವಿಚಾರಗಳ ಮೇಲೆ ತಮ್ಮದೇ ಆದಂಥ ಎಲ್ಲ ರೀತಿ ನಿವಾಸಗಳನ್ನು ಕಾರ್ಯಗಳಾಗಿ ಮತ್ತು ಪ್ರೀತಿ ವಿಚಾರಗಳಾಗಿ ಕೈಗೊಳ್ಳಲು ಸಮಾಜದ ಮೇಲೆ ಒಳಿತು ಉಂಟಾಗಲು ಆ ಪರಿಣಾಮಗಳ ಬಗ್ಗೆ ಗೌರವ, ಪ್ರೀತಿ ವಿಚಾರಗಳ ತಿಳುವಳಿಕೆ ಮತ್ತು ಹೊಂದಾಣಿಕೆ ಹಾಗೂ ಸಮಾಜದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರದೆಗಳನ್ನು ಕೈಗೊಳ್ಳುತ್ತಿದ್ದರು. ಜನರಿಗೆ ಮಾಹಿತಿ ಹೇಳಬೇಕು, ತಮ್ಮ ಅನುಭವಗಳ ಮೂಲಕ, ತಮ್ಮ ಕೆಲಸದ ಮೂಲಕ, ತಾವು ಉದ್ಯೋಗಗಳ ಮೂಲಕ ತಮಗೆ ತಿಳುವಳಿಕೆ ಜ್ಞಾನವನ್ನು ಉಂಟಾಗಲು ಹೇಗೆ ಜನಗಳಿಗೆ ಹೇಗೆ ಹಮ್ಮಿಕೊಳ್ಳಲಾಗಿದೆ. ಸಾಮಾಜಿಕ ಹೂಡಿಕೆ, ಆರ್ಥಿಕ ಸಮಾನವಾಗಿ ನೋಡಿಕೊಳ್ಳುವುದು, ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳುವುದು, ಮನೋರಂಜನೆ ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಒಟ್ಟಾಗಿ ಆಚರಣೆ ಮಾಡುತ್ತಿದ್ದರು. ಯಾವುದೇ ರೀತಿ ಸಮಸ್ಯೆ ಬರಲಾರದಂತೆ ಭೇದ ಭಾವದಲ್ಲದೆ ಕಾರಣಗಳನ್ನು ವಹಿಸಲು ತಮ್ಮ ಹೊಂದಾಣಿಕೆಯನ್ನು ಹೋಗಲಾಡಿಸುತ್ತಿದ್ದರು. ಅದೇ ರೀತಿ ಪರಿಣಾಮಗಳನ್ನು ದುಷ್ಪರಿಣಾಮಗಳಾಗಿ ಹೋಗಲಾಡಿಸಲು ಸಮಾಜದ ಒಳಿತುಗಳಾಗಿ ಉಂಟಾಗಲು ಕಾರಣಗಳನ್ನಾಗಿಸಿದರು. ಇದೇ ಪ್ರಕಾರ ಎಲ್ಲ ರೀತಿಯ ಸಮಾಜದ ಮೇಲೆ ಪರಿಣಾಮ ಬೀರದೆ ಕುಟುಂಬದ ತಮ್ಮ ನಿರ್ವಹಣೆ, ಆರ್ಥಿಕ ಅವಲಂಬನೆ, ಯಾವುದೇ ರೀತಿ ತಮ್ಮ ಸಂಬಂಧಗಳ ಆಧಾರಿತ ಮೇಲೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಉಂಟಾಗದೆ, ಯಾವುದೇ ರೀತಿ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಮಕ್ಕಳು ಮರಿ ಮೊಮ್ಮಕ್ಕಳು ರೀತಿ ಜೀವನ ನಡೆಸುತ್ತಾ ತಮ್ಮ ಮೇಲೆ ಅವಲಂಬಿತವಾಗಿರುವ ಯಾವುದೇ ರೀತಿ ಸಮಸ್ಯೆ ಬರದೆ ಪರಿಣಾಮ ಬೀರದು ಪರಿಣಾಮವಾಗಿ ಎಲ್ಲ ರೀತಿಗಳನ್ನು ಕೈಗೊಳ್ಳಲು ಸಹಾಯಕವಾಗಿರುತ್ತದೆ. ಅದೇ ರೀತಿಯಾಗಿ ಸಮಾಜದ ಮೇಲೆ ಪರಿಣಾಮ ಬೀರುತ್ತಾ ಅವುಗಳನ್ನು ಒಂದೇ ದೃಷ್ಟಿಯಲ್ಲಿ ನೋಡಿಕೊಳ್ಳುತ್ತಾ ಒಂದೇ ರೀತಿಯಾಗಿ ಆಲೋಚನೆ ಮಾಡುತ್ತಾ ಸಮಾಜದ ಮೇಲೆ ದುಷ್ಪರಿಣಾಮ ಬೀರಲು ಆರ್ಥಿಕ ನೆರವನ್ನು ಉಂಟಾಗುತ್ತದೆ. ಅದೇ ರೀತಿ ಅಲ್ಲದೆ ಇದೇ ಸಮಾಜದ ಮೇಲೆ ಪೀಳಿಗೆಗಳನ್ನು ಉಂಟಾಗುತ್ತಾ ತಮ್ಮ ಸಮಾಜದ ಮೇಲೆ ಕಾರಣವನ್ನಾಗಿಸಿ ಹೋಗಲಾಡಿಸಲು ಅದೇ ರೀತಿ ದುಷ್ಕರಣವನ್ನಾಗಿ ಕುಟುಂಬದಲ್ಲಿ ತಮ್ಮದೇ ಮೇಲೆ ಅದರ ಆಲೋಚನೆಗಳ ಶಕ್ತಿಗಳನ್ನು ಉಂಟಾಗಲು ರೀತಿಯನ್ನಾಗಿ ಹೋಗಲಾಡಿಸುತ್ತದೆ. ಅದೇ ರೀತಿ ತಮ್ಮ ಸಮಾಜದ ತಮ್ಮ ಒಳಿತನ್ನು ಉಂಟಾಗಲು ಕಾರಣಗಳಾಗಿ ಇರಿಸಲು ಇದರ ದೃಷ್ಟಿಯ ಪರಿಣಾಮವನ್ನಾಗಿ ಕಾರ್ಯನಿರ್ವಹಿಸುತ್ತದೆ. ಕುಟುಂಬಗಳಲ್ಲಿ ಅವಿಭಕ್ತ ಕುಟುಂಬ ಹೆಚ್ಚಾಗಿ ಹಳ್ಳಿಗಳಲ್ಲಿ ಜಾಸ್ತಿ ಕಂಡುಬರುತ್ತವೆ. ಸಿಟಿಗಳಲ್ಲಿ ವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಕಂಡುಬರುತ್ತವೆ. ಹಳ್ಳಿಗಳಲ್ಲಿ ಅವಿಭಕ್ತ ಕುಟುಂಬ ಹೊಂದಾಣಿಕೆ ಮನೋಭಾವದಿಂದ ಎಲ್ಲರೂ ನಾವು ನಮ್ಮದು ಎಂಬ ಮನೋಭಾವನೆ ಹೊಂದಿರುತ್ತೆ. ಸಿಟಿಗಳಲ್ಲಿ ತಮ್ಮದೇ ಆದಂಥ ಹೊಂದಾಣಿಕೆ, ತಾವೇ ಜೀವಿಸಲು ತಮ್ಮ ಮೇಲೆ ಹಕ್ಕನ್ನು ಹೊಂದಲು ತಾವೇ ಹೊಂದುತ್ತಾರೆ. ಅವಿಭಕ್ತ ಕುಟುಂಬಗಳಲ್ಲಿ ಸುಮಾರು 10ರಿಂದ 15 ಜನ ಒಳಗೊಂಡಿರುತ್ತಾರೆ. ವಿಭಕ್ತ ಕುಟುಂಬದಲ್ಲಿ 2ರಿಂದ 5 ಜನ ಸದಸ್ಯರು ಒಳಗೊಂಡಿರುತ್ತಾರೆ ಎಂದಾಗಿ ಕಂಡುಬರುತ್ತದೆ. ಅವಿಭಕ್ತ ಕುಟುಂಬದಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ಕಾಣಲು ಅದೇ ರೀತಿಯಾಗಿ ನಾವು ಹಳ್ಳಿಗಳಲ್ಲಿ ಕಾಣಬಹುದು. ಹಳ್ಳಿಗಳಲ್ಲಿ ಕನಿಷ್ಠ 206 ಜನ ಸದಸ್ಯರು ಒಂದು ಮನೆಯಲ್ಲಿ ವಾಸಿಸುತ್ತಾ ತಾವೇ ಬೇಯಿಸಿರುವ ಆಹಾರವನ್ನು ಸೇವಿಸುತ್ತಾ ಒಂದೇ ಕಡೆ ಎಲ್ಲ ಒಟ್ಟಾಗಿ ಕೂಡಿ ಊಟ ಮಾಡುತ್ತಾ ತಮ್ಮ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಪೂಜೆ ಕಾರ್ಯಕ್ರಮಗಳಲ್ಲಿ ಎಲ್ಲ ಒಟ್ಟಾಗಿ ಭಾಗವಹಿಸಿ ತಮ್ಮದೇ ಆದಂಥ ಖುಷಿ ನೆಮ್ಮದಿಯಿಂದ ಆಲೋಚನೆ ಮಾಡುತ್ತಿದ್ದರು. ಅದೇ ರೀತಿಯಾಗಿ ತಮ್ಮ ಸಂಬಂಧದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರದೆ ಅವುಗಳನ್ನು ಉಂಟಾಗದೆ ತಮ್ಮ ಮೇಲೆ ದೃಷ್ಟಿಯಿಂದ ಕಾರಣಗಳಾಗಿ ಸಮಾಜದ ಮೇಲೆ ಒಳಿತನ್ನು ಉಂಟಾಗುತ್ತದೆ. ಅದೇ ಪರಿಣಾಮದಿಂದ ನಾವು ಹೆಚ್ಚು ಕುಟುಂಬಗಳಲ್ಲಿ ಅವಿಭಕ್ತ ಕುಟುಂಬಗಳಲ್ಲಿ ಕಾಣಬಹುದು. ಅವಿಭಕ್ತ ಕುಟುಂಬ ಎಂದರೆ ಇದು ಭಾರತದ ಧಾರವಾಡ ಜಿಲ್ಲೆಯ ಲೋಕೂರು ಗ್ರಾಮದಲ್ಲಿ 206 ಜನ ಸದಸ್ಯರು ಅವಿಭಕ್ತ ಕುಟುಂಬದಲ್ಲಿ ಹೊಂದುತ್ತಾರೆ. ತಾವೇ ಮಾಡಿದ ಆಹಾರ ಬೇಯಿಸುತ್ತಾ ತಮ್ಮ ರಕ್ತ ಸಂಬಂಧ ಸಮೂಹವು ತಾವೇ ಎಲ್ಲ ಒಟ್ಟಾಗಿ ಕೂಡಿ ಆಸ್ತಿ
ಮತ್ತು ಇತರ ಮನ ಸಮಾರಂಭಕ್ಕೆ ತಾವೇ ಎಲ್ಲರೂ ಒಟ್ಟಾಗಿ ಆಚರಣೆ ಮಾಡುತ್ತಿದ್ದರು. ಅದೇ ರೀತಿಯಾಗಿ ನಾವು ಹಳ್ಳಿಗಳಲ್ಲಿ ಅವಿಭಕ್ತ ಕುಟುಂಬ ಹೆಚ್ಚು ರೀತಿಯಾಗಿ ಕಾಣುತ್ತೇವೆ. ಅವಿಭಕ್ತ ಕುಟುಂಬ ಎಂದರೆ ಜನಗಳಿಗೆ ಯಾವುದೇ ರೀತಿ ಸಮಸ್ಯೆ ಬರದೆ ಅವುಗಳನ್ನು ಹೊಂದಾಣಿಕೆ ದೃಷ್ಟಿಯಲ್ಲಿ ಪರಿಣಾಮ ಬೀರುತ್ತದೆ. ಸಮಾಜದ ಮೇಲೆ ದೃಷ್ಟಿ ಇದೆ ಎಂದು ಪರಿಣಾಮವನ್ನಾಗಿ ಕಾರ್ಯನಿರ್ವಹಿಸುತ್ತದೆ. ಹಾಗಾದರೆ ಯಾವುದೇ ದುಷ್ಪರಿಣಾಮ ಬೀರದೆ ಕುಟುಂಬಗಳಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಚಿಕ್ಕ ಗಾತ್ರ, ಸಾಮಾಜಿಕ ಸಮೂಹ, ಆಸ್ತಿಯಲ್ಲಿ ಸಮಾನತೆ ಹಕ್ಕು, ಕರ್ತನ ಅಧಿಕಾರ ಇನ್ನಿತರ ಎಲ್ಲ ಕಾರ್ಯಕ್ರಮಗಳನ್ನು ಅನುಕೂಲಗೊಳಿಸಿದೆ. ಅವಿಭಕ್ತ ಕುಟುಂಬದಲ್ಲಿ ಅನುಕೂಲ ಮತ್ತು ಅನಾನುಕೂಲಗಳು ಏನಾಗ್ತವೆ? ಅನುಕೂಲಗಳು ಏನಂದರೆ ಸಾಮಾನ್ಯ ಆಸ್ತಿ ಹೊಂದಿರ್ತಾರೆ, ಎಲ್ಲ ರೀತಿ ಮನೋರಂಜನೆ ಕಾರ್ಯಕ್ರಮ ಇರ್ತಾರೆ, ಎಲ್ಲ ಪೂಜೆ ಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಅನಾನುಕೂಲ ಯಾವುದೇ ತಾವು ಸಮಾರಂಭದಲ್ಲಿ ನಾವೇ ಮೇನ್ ಇರಬೇಕು, ನಾವೇ ಇರಬೇಕು, ಆಸ್ತಿಯಲ್ಲಿ ನಾವೇ ನಮಗೆ ಸಾಮಾಜಿಕವಾಗಿ ಆರ್ಥಿಕತೆ ಹೊಂದಲು ಕುಟುಂಬದಲ್ಲಿ ಎಲ್ಲ ರೀತಿಯ ಹೊಂದಾಣಿಕೆ ಮನೋಭಾವವನ್ನು ಏರ್ಪಡಿಸುತ್ತಿದ್ದರು. ಅದೇ ರೀತಿ ಸಾಮಾಜಿಕವನ್ನು ಆರ್ಥಿಕವಾಗಿ ಕುಟುಂಬದಲ್ಲಿ ನಿರ್ವಹಣೆ, ಕರ್ತನ ಅಧಿಕಾರ, ಆಸ್ತಿ ಸಮಾನತೆ, ಸಾಮಾಜಿಕವಾಗಿ ಧಾರ್ಮಿಕ ಕ್ರಿಯೆಗಳಲ್ಲಿ ಭಾಗವಹಿಸಲು ಹೆಚ್ಚು ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದರು. ಅದೇ ರೀತಿ ಸಮಾಜದ ಮೇಲೆ ಒಳಿತನ್ನು ಉಂಟಾಗಲು ಹಾಗೂ ಇದರ ರೀತಿಯಲ್ಲಿ ದುಷ್ಪರಿಣಾಮ ಬೀರದಂತೆ ಯಾವುದೇ ರೀತಿ ಹೊಂದಾಣಿಕೆ ಮನೋಭಾವವನ್ನು ಏರ್ಪಡಿಸಿ ಅದರ ಮೇಲೆ ಪರಿಣಾಮ ಬೀರಲು ಆರ್ಥಿಕವಾಗಿ ರಾಜಕೀಯವಾಗಿ ಅಭಿವೃದ್ಧಿಯಲ್ಲೂ ಹೊಂದಲು ಪರಿಣಾಮ ಬೀರುತ್ತಿದ್ದವು. ಇದೇ ರೀತಿ ಎಲ್ಲ ತಮ್ಮ ಕುಟುಂಬಗಳಲ್ಲಿ ನೆರೆಹೊರೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ರೀತಿಯ ಧಾರ್ಮಿಕತೆಯನ್ನು ಪೂಜೆ ಕ್ರಿಯೆಗಳನ್ನಾಗಿ ಅಭಿವೃದ್ಧಿ ಹೊಂದಲು, ಅದೇ ರೀತಿ ಸಮಾಜದ ಮೇಲೆ ಒಳಿತು ಉಂಟಾಗಲು ಪರಿಣಾಮ ಬೀರಲು ಎಲ್ಲ ರೀತಿಯಾಗಿ ಸಾಮಾಜಿಕತೆ ಮತ್ತು ರಾಜಕೀಯವಾಗಿ ತಿಳುವಳಿಕೆಯಲ್ಲಿ ಪರಿಣಾಮ ಬೀರಲು ಅದರ ಮೇಲೆ ಪರಿಣಾಮವನ್ನಾಗಿಸಿದರು. ಅದೇ ತಮ್ಮ ಉದ್ದೇಶಗಳನ್ನು ಏರ್ಪಡಿಸಿ ಯಾವುದೇ ವಿಷಯಗಳ ಮೇಲೆ ಧಾರ್ಮಿಕತೆ, ಆರ್ಥಿಕ ಹಾಗೂ ರಾಜಕೀಯ ಕ್ರಿಯೆಗಳಲ್ಲಿ ವಿಚಾರಗಳಲ್ಲಿ ಆರ್ಥಿಕವಾಗಿ ಸಮಾಜ ಒಂದೇ ಹೋಗಿ ಪರಿಣಾಮ ಬೀರಲು ಇದೇ ರೀತಿಯಾಗಿ ಕೈಗೊಳ್ಳಲು ಈ ಧಾರ್ಮಿಕತೆ ಅನೇಕ ರೀತಿ ನೀತಿ ನಿವಾಜುಗಳನ್ನು ಕಾರ್ಯಗಳ ನಿರ್ವಹಿಸಲು ಬಗ್ಗೆ ಗೌರವ, ಜನರಿಗೆ ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ವಿಚಾರ, ಒಳ್ಳೆಯ ಮಾತುಗಳನ್ನು ಕೇಳಲು ಜನರಿಗೆ ಹೆಚ್ಚು ಪರಂಪರೆಯಿಂದ ರಕ್ತ ಸಂಬಂಧದಿಂದ ಅವಿಭಕ್ತ ಕುಟುಂಬವಾಗಿ ಇದು ಹೆಚ್ಚಾಗಿ ಹಳ್ಳಿಗಳಲ್ಲಿ ಕಂಡುಬರುತ್ತದೆ. ಈ ವಿಷಯ ಬಗ್ಗೆ ಎಲ್ಲರಿಗೆ ತಿಳಿಯಲು ನಾನು ಹೇಳುತ್ತೇನೆ. ಧನ್ಯವಾದಗಳು.